ನಾನು ಆ ವಿವಾದಕ್ಕೆ ಹೋಗೋಕ್ಕೆ ಬಯಸೋದಿಲ್ಲ. ಕಾಂಗ್ರೆಸ್ ಒಳಗಡೆ ಎಲ್ಲ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಮತ್ತು ಜನಪರವಾಗಿರುವಂಥ ವಿಚಾರಗಳಿದಾವಲ್ಲ, ಬೆಲೆ ಏರಿಕೆ ಮಾಡಿದ್ದಾರೆ. ಹಣದುಬ್ಬರದಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ. ಅಂದರೆ 6.25% ಹಣದುಬ್ಬರ ಕರ್ನಾಟಕದಲ್ಲಿರೋದು. ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದಂಥ ಖ್ಯಾತಿಗೆ ಭಾಜನರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇವ್ರ ಹೆಸರಿನಲ್ಲಿ ಸಿದ್ದರಾಮಿಕ್ಸ್ ಅಂತಲೇ ಮಾಡಬೇಕು, ಎಕನಾಮಿಕ್ಸನ್ನು ಸಿದ್ದರಾಮಿಕ್ಸ್ ಅಂತ ಮಾಡಬೇಕು. ಇವರ ಕಲ್ಯಾಣ ರಾಜ್ಯದಲ್ಲಿ ಬೆಲೆ ಏರಿಕೆ ಎಲ್ಲ ಬೆಲೆನೂ ಏರಿಸಿದ್ದಾರೆ. ರೈತರು ಬಿತ್ತನೆ ಬೀಜದ ಬೆಲೆ ಏರಿಸಿದ್ರು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ರು, ಹಾಲಿನ ದರ ಏರಿಸಿದ್ರು, ನೋಂದಣಿ ಸುಂಕ ಏರಿಸಿದ್ರು, ವಿದ್ಯುತ್ ದರ ಏರಿಕೆ ಮಾಡಿದರು, ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿದ್ರು, ಪಾಣಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್, ಡೆತ್ ಸರ್ಟಿಫಿಕೇಟ್ ದರನೂ ಏರಿಸಿದ್ರು. 20 ರೂಪಾಯಿ ಸ್ಟಾಂಪ್ ಪೇಪರ್ ಇದ್ದು ತೆಗೆದು 100 ರೂಪಾಯಿ ಸ್ಟಾಂಪ್ ಪೇಪರ್ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ಮೇಲೆ SCP TSP ದಲಿತರ ಕಲ್ಯಾಣಕ್ಕಾಗಿ ಬಳಕೆ ಆಗಬೇಕಾಗಿರ್ತಕ್ಕಂಥ ಹಣನೂ ಕೂಡ ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ರು. ಈ ಥರ ಮಾಡಿರ್ತಕ್ಕಂಥ ಒಂದು ಕುಖ್ಯಾತಿ ಉಳಿದಿದೆ. ಹಾಗಾಗಿ ಎಲ್ಲಿ ಜನರ ಸಮಸ್ಯೆ ಚರ್ಚೆ ಆಗಬಾರ್ದು ಅಂತ ಇವರೇ ನಾಟಕ ಆಡ್ತಿದ್ದಾರ ಅಂತ ನಾವು ನೋಡಬೇಕು. ಕೆಲವು ಸರಿ ನಾಟಕನೂ ಆಡ್ತಾರೆ. ನನಗೆ ಯಾರೋ ಮೊನ್ನೆ ಹೇಳ್ತಿದ್ದ, ಎಲ್ಲ ಎನ್ಕ್ವೈರಿ ಎಲ್ಲ ಮುಗಿದ್ಬಿಟ್ಟಿತ್ತಂತೆ ದರ್ಶನ್ದು, ಮತ್ತು 2 ದಿನ ಪೊಲೀಸ್ ಕಸ್ಟಡಿ ತಗೊಂಡ್ರಂತೆ. ಯಾಕೆಂದರೆ ಇನ್ನೊಂದು 2 ದಿನ ಅದು ಸುದ್ದಿ ಆದರೆ ಇವ್ರ ಬೆಲೆ ಏರಿಕೆ ಚರ್ಚೆ ಆಗಲ್ಲ ಅಂತ. ಇವ್ರಿಗೆ ಏನಾದ್ರು ಇದು ನಾಟಕ ಇರ್ಬೋದು. ಇವರು ದಲಿತರಿಗೆ ಮಾಡಿರೋ ಅನ್ಯಾಯ ಚರ್ಚೆ ಆಗಬಾರ್ದು, ಬೆಲೆ ಏರಿಕೆ ಚರ್ಚೆ ಆಗಬಾರ್ದು, ಮೂಡಾದಲ್ಲಿ ಲೂಟಿ ಹೊಡೆದಿರೋ ಚರ್ಚೆ ಆಗಬಾರ್ದು. ನೀವು ಹಾಗೆ ಮಾಡ್ತೀರಿ, ನಾವು ಹಾಗೆ ಮಾಡ್ತೀವಿ. ಯಾರೋ ಸೆಲೆಬ್ರಿಟಿದು ಏನಾದ್ರು ಒಂದು ಕೇಸ್ ಆಯಿತು ಅಂದರೆ 24 ಗಂಟೆ ಅವ್ರನ್ನೇ ತೋರಿಸಿ ಜನರ ಬದುಕಿನ ಸಮಸ್ಯೆಗಳು ಚರ್ಚೆ ಆಗ್ದಂಗೆ ಮಾಡ್ತೀವಿ. ಈ ಥರ ಏನಾದ್ರು ನಾಟಕ ಆಡ್ತಿದ್ದಾರೆ ಅಂತ ನೋಡ್ಬೇಕೀಗ. ಒಬ್ಬ ಹೇಳೋದು ಜಾತಿಗೊಂದು DCM ಮಾಡಬೇಕು ಅಂತ, ಇನ್ನೊಬ್ರು ಹೇಳೋದು ನಮ್ಮವ್ರನ್ನೇ CM ಮಾಡಬೇಕು ಅಂತ. ಅವ್ರು ಹೇಳ್ತಿದ್ದಂಗೆ ಮತ್ತೊಬ್ಬರು ನಮ್ಮವರೇ CM ಮಾಡಬೇಕು ಅಂದಾಗ ಇವರ ಸಂವಿಧಾನ ಪಾಲಿಸೋರು. ಸಂವಿಧಾನದಲ್ಲಿ ಏನಾದ್ರು ಜಾತಿಗೊಬ್ಬರಿಗೆ ಮಾಡಿ ಅಂತ ಏನಾದ್ರು ಹೇಳಿದಾರೆ? ಅವಕಾಶ ಇದೆಯಾ? ನಾವೆಲ್ಲ ಪ್ರಮಾಣ ವಚನ ಏನನ್ನು ಸ್ವೀಕಾರ ಮಾಡೋದು ಹೇಳಿ? ನಾವೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಸಂವಿಧಾನಬದ್ಧವಾಗಿ, ರಾಗ ದ್ವೇಷ ಇಲ್ಲದೆ, ಸ್ವಜನ ಪಕ್ಷಪಾತಕ್ಕೆ ಅವಕಾಶ ಇಲ್ಲದಲೇ ನಾವು ನಡ್ಕೊಳ್ತೀವಿ ಅಂತ ಪ್ರಮಾಣ ವಚನ ಸ್ವೀಕಾರ ಮಾಡೋದು. ಈ ರೀತಿ ಜಾತಿಗೆ ಒಂದು ಸರ್ಕಾರ ಮಾಡ್ಕೊಳ್ಳಿ, ಯಾರು ಬೇಡ ಅಂತ. ಸರ್, ಒಂದು ಕಡೆಗೆ ರಾಜ್ಯದಲ್ಲಿ